ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿದು ಕ್ರಿಸ್ಮಸ್ ಕೂಡ ಮುಗೀತು, ನ್ಯೂ ಇಯರ್ ಬಂತು, ಈಗ ಇವರು ದೀಪ ಬೆಳಗೋದನ್ನ ತೋರಿಸ್ತಾ ಇದಾರಲ್ಲ, ಏನ್ ದೀಪಾವಳಿ ಇವಾಗ ಸೆಲೆಬ್ರೇಟ್ ಮಾಡ್ತಿದಾರ ಅಂತ ನೀವು ಅನ್ಕೊಳ್ತಿರ್ಬೋದು. ಸಾರಿ, ಆಕ್ಚುಲಿ ನವೆಂಬರ್ 1 ನಾವು ಶಾರ್ಟ್ ಆಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ. ದೀಪಾವಳಿ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾವು ಇಂಡಿಯಾಗೆ ಟ್ರಾವೆಲ್ ಮಾಡಿದ್ವಿ. ಬಿಸಿ ಸ್ಕೆಡ್ಯೂಲ್ಸ್ ಆಗಿದ್ರಿಂದ ನಾವು ನಮ್ಮ ಟ್ರಾವೆಲ್ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಸೊ ಈಗ ಆಪರ್ಚುನಿಟಿ ಬಂದಿದೆ. ಸೊ ಈ ವಿಡಿಯೋ ಮೂಲಕ ನಾವು ನಿಮಗೆ ನಮ್ಮ ಟ್ರಾವೆಲ್ ಜರ್ನಿ ಹೇಗಿತ್ತು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದೀವಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತು ಆಫೀಸ್ ಎಲ್ಲ ಇತ್ತು, ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಬೇಗ ಸೀರೆ ಉಟ್ಕೊಂಡು ಎಲ್ಲ ರೆಡಿ ಆಗಿ ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀವಿ. ನಾಳೆ ಇಮಿಡಿಯೇಟ್ಲಿ ಹೊರಡಬೇಕು, ಇಂಡಿಯಾಗೆ ಹೋಗ್ತಾ ಇದೀವಿ. ಬೆಳಗ್ಗೆನೆ 4:30ಗೆ ಎದ್ದೇಳ್ಬೇಕು, 7 o'clockಗೆ ಫ್ಲೈಟ್ ಇದೆ ನಮ್ದು. ಸೊ ಫ್ಯಾಮಿಲಿಗೆ ಯಾರಿಗೂ ಏನು ಹೇಳಿಲ್ಲ, ಇಟ್ಸ್ ಅ ಸರ್ಪ್ರೈಸ್ ಆಕ್ಚುಲಿ. ನಾಳೆ ಹೊರಡ್ತಾ ಇದೀವಿ, ಅದಕ್ಕೆ ಇವತ್ತೇ ಎಲ್ಲ ಸ್ವಲ್ಪ ಪಾಯಸ ಎಲ್ಲ ಮಾಡ್ಬಿಟ್ಟು ಅಡಿಗೆ ಮಾಡಿ ಮುಗಿಸ್ಕೊಂಡು ಈಗ ರೆಡಿ ಆಗಿದ್ದೀವಿ. ನೀವು ಜಾಯಿನ್ ಆಗಿ ನಮ್ ಜೊತೆ ನಮ್ದು ಇಂಡಿಯಾ ಟ್ರಿಪ್ ಎಲ್ಲ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀವಿ. ತುಂಬಾ ರ್ಯಾಪ್ ಅಪ್ ಮಾಡೋದಿತ್ತು ಎಲ್ಲ ಕಂಪ್ನಿ ಕೆಲಸಗಳು ಮತ್ತೆ ಎಲ್ಲದನ್ನು. ಈ ಒಂದು ಆಮೇಲೆ ನಮ್ ಪ್ಯಾಕಿಂಗ್ ಕೂಡ ಎಲ್ಲ ಪೆಂಡಿಂಗ್ ಇತ್ತು. ಸೊ ಈ ಒಂದು ರಶ್ ಡೇ ನಲ್ಲೂ ಕೂಡ ಒಂದು ಆಫೀಸ್ಗೆ ಹೋಗಿ ಆಫೀಸಿಂದ ಬಂದು ನಾನು ಸೆಲೆಬ್ರೇಟ್ ಮಾಡ್ಲೇಬೇಕು, ಇದು ಮತ್ತೆ ಒಂದು ನಮ್ಮ ಮೆಮೊರಿ ಲಿಸ್ಟಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಅಂತ ತುಂಬಾ ಎಫರ್ಟ್ ಹಾಕಿ ಲೈಕ್ ಈವನ್ ಕಡಿಮೆ ಸಮಯದಲ್ಲೂ ಕೂಡ ಇವಾಗ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ದೀಪಾವಳಿ ಹಬ್ಬನ. ಇವತ್ತು ಕನ್ನಡ ರಾಜ್ಯೋತ್ಸವ ಕೂಡ, ಹಾಗೆ ದೀಪಾವಳಿ ಹಬ್ಬ ಎರಡು ಒಟ್ಟಿಗೆ ಬಂದಿದೆ. ತುಂಬಾ ಮಿಸ್ ಮಾಡ್ಕೊಂತಾ ಇದೀವಿ, ಅದಕ್ಕೆ ನಾಳೆನೆ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇಂಡಿಯಾಗೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸೊ ನಾವ್ ಎಲ್ಲಿರ್ತೀವೋ ಅಲ್ಲೆಲ್ಲ ಕನ್ನಡ ಇರುತ್ತೆ. ಒಬ್ರು ಮನೆ ಕುಂಕುಮಕ್ಕೆ ಹೇಳಿದಾರೆ, ಅವ್ರ ಮನೆಗೆ ಹೋಗಿ ಕುಂಕುಮ ತಗೊಂಡು ಮತ್ತೆ ಬಂದು ಬೇಗ ಊಟ ಮಾಡಿ ಪ್ಯಾಕಪ್ ಮಾಡ್ಕೊಂಡು ಬೇಗ ಮಲ್ಕೋಬೇಕು. ನಾಳೆ 3:30ಗೆ ಎದ್ದೇಳ್ಬೇಕು. ಆಮೇಲೆ ಯಾರಾದ್ರೂ ಲೈಕ್ ಹೊಸದಾಗಿ ಐರ್ಲೆಂಡ್ ಬಂದಿದ್ರೆ, ಐರ್ಲೆಂಡ್ ಇಂದ ನೀವು ಮತ್ತೆ ಬ್ಯಾಕ್ ಟು ಇಂಡಿಯಾ ಯಾವ ತರ ಟ್ರಿಪ್ ಗೆ ಪ್ಲಾನ್ ಮಾಡಿದ್ರೆ ಹೋಗ್ತಾ ಇದ್ರೆ, ಸೊ ಇಲ್ಲಿ ಡೇ ಟೈಮ್ ಅಲ್ಲಿ ನಮಗೆ ಟ್ಯಾಕ್ಸಿ ಸಿಗೋ ಹಾಗೆ ಮಾರ್ನಿಂಗ್ ಟೈಮ್ ಅಲ್ಲಿ ಮತ್ತೆ ಆಫ್ ಬಿಸ್ನೆಸ್ ಅವರ್ಸ್ ಅಲ್ಲಿ ಟ್ಯಾಕ್ಸಿ ಸಿಗೋದಿಲ್ಲ. ಸೊ ಇಫ್ ಯು ಆರ್ ಲೀವಿಂಗ್, ಏನಾದ್ರೂ ನೀವು ಅರ್ಲಿ ಮಾರ್ನಿಂಗ್ ಅಥವಾ ಮಿಡ್ ನೈಟ್ ಅಲ್ಲಿ ಏನಾದ್ರೂ ಹೊರಡ್ತಾ ಇದ್ರೆ ಟ್ಯಾಕ್ಸಿ ಮೊದ್ಲೇ ಬುಕ್ ಮಾಡ್ಕೊಂಡ್ಬಿಡೋದು ತುಂಬಾ ಒಳ್ಳೇದು. ಪ್ರೀ ಬುಕಿಂಗ್ ಮಾಡ್ಕೊಂಡ್ಬಿಟ್ಟು ಫ್ರೀ ನಾವ್ ಅಲ್ಲಿ. ಆಮೇಲೆ ಆ ಡ್ರೈವರ್ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಬೆಳಗ್ಗೆ ಒಂದು 10 minutes ಪ್ರಿಯರ್ ಟು ದಿ ಸ್ಟಾರ್ಟ್ ಆಫ್ ದಿ ಟ್ಯಾಕ್ಸಿ ನಾವು ಸ್ಪಾಟ್ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರೆ ತುಂಬಾ ಒಳ್ಳೇದು. ಸೊ ಲಾಸ್ಟ್ ಟೈಮ್ ನಾವು ಆಕ್ಚುಲಿ ಏರ್ ಕೋಚ್ ಬಸ್ ಬೇರೆ ಬುಕ್ ಮಾಡ್ಕೊಂಡಿದ್ವಿ. ಸೊ ಬಸ್ ನ ಬುಕ್ ಮಾಡ್ಕೊಂಡು ಆ ಬಸ್ ಟೈಮಿಂಗ್ಸ್ ಆಗೋಗ್ಬಿಡ್ತು. ನಾವು ಟ್ಯಾಕ್ಸಿನ ಬುಕ್ ಮಾಡ್ಕೊಂಡಿದ್ವಿ, ಟ್ಯಾಕ್ಸಿನ ಮಿಸ್ ಆಗೋಗ್ಬಿಡ್ತು. ಸೊ ತುಂಬಾ ಪ್ರಾಬ್ಲಮ್ ಆಯ್ತು. ಆಮೇಲೆ ಯಾರ ಹತ್ರನೋ ಹೆಲ್ಪ್ ತಗೊಂಡು ನಾವು ಏರ್ಪೋರ್ಟಿಗೆ ಹೋಗೋದಾಯ್ತು. ಸೊ ಈ ತರ ಪ್ಲಾನ್ ಮಾಡ್ಕೊಂಡಿದ್ರೆ ಮೊದ್ಲೇನೆ ಟ್ಯಾಕ್ಸಿನ ಪ್ರೀ ಬುಕ್ ಮಾಡ್ಕೊಳ್ಳಿ, ಮತ್ತೆ ಡ್ರೈವರ್ ಜೊತೆ ಟಚ್ ಅಲ್ಲಿ. ವೆಲ್ಕಮ್ ಬ್ಯಾಕ್. ನಾವ್ ಇವಾಗ ಬೆಳಿಗ್ಗೆ 5:35 ಟ್ಯಾಕ್ಸಿ ಬುಕ್ ಮಾಡಿದ್ವಿ, ಹೊರಡ್ತಾ ಇದೀವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Thank you very much. It is totally. ಅದ್ ಮುಂದೆ ಇಟ್ಕೊಂಡು. Did you guys bring in something? No, nothing. Just we have to collect something from the luggage from our place. So almost empty. Thank you so much. ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಅಭಿ ಓಪನ್ ಮಾಡಿ. ಟ್ಯಾಕ್ಸಿ ಬುಕ್ ಮಾಡಿ. ಎಷ್ಟು ಲಗೇಜ್ ಎಣಿಸ್ಕೊಂಡ್ಯಾ? ಅಭಿ ತಾಳಮ್ಮ ಅವ್ರು ಹಾಕ್ತಾರೆ. It's very big. 8 people can sit inside. Yeah. Oh, very big. Are there any difference in the price? No. Same But price. the difference is depending on how many people we have. Okay. Like Kuch. there's something like this, like 8, you know. Okay. So that's the only difference. Thank you. No problem. ಈಗ ಏರ್ಪೋರ್ಟಿಗೆ ಬಂದು ಇಳಿದಿದ್ದೀವಿ, ಡಬ್ಲಿನ್ ಏರ್ಪೋರ್ಟ್ ಟರ್ಮಿನಲ್ 1. ಸೊ ಈಗ ಮೂವಿಂಗ್ ಹೆಡಿಂಗ್ ಟು ಇಂಡಿಯಾ. ಹೇಗೆ ಅನಿಸ್ತಾ ಇದೆ? ಫುಲ್ ಹ್ಯಾಪಿ. ಆಫ್ಟರ್ ಎ ಲಾಂಗ್ ಟೈಮ್. ಕಣ್ಣೆಲ್ಲ ನಿದ್ದೆ ಆಗಿಲ್ಲ, ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಲೆಗ್ ಸ್ಪೇಸ್ ತುಂಬಾ ಕಮ್ಮಿ. ಮಾರ್ನಿಂಗ್ 7:30, ಇವಾಗ 7:35 ಆಯ್ತು. 7:55ಗೆ ಡಿಪಾರ್ಚರ್.
ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿಲ್ಲ, ಸರ್ಪ್ರೈಸ್ ಕೊಡ್ತಾ ಇರೋದು. ಅದಕ್ಕೆ just ಮುಂಚೆನೆ ಫೋನ್ ಮಾಡಿ ಹೇಳ್ಬಿಟ್ಟೆ, ನಾನು ಯಾಕೆ ಫ್ರೆಂಡ್ಸ್ ಮನೆಗೆ ಊಟಕ್ಕೆ ಹೋಗ್ತೀವಿ ಅಂತ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತದ ಅಂತ, ಇಲ್ಲಾಂದ್ರೆ ಮಧ್ಯ ಕಾಲ್ ಮಾಡ್ತಾ ಇರ್ತಾರೆ. ಆ ಕಾಲ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಇವತ್ತೆಲ್ಲ ಬಿಸಿ ಇರ್ತೀನಿ, ಫೋನ್ ಮಾಡಕ್ ಆಗಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಓಕೆ, ಫ್ರೀ ಆದಾಗ ಮಾಡ್ತೀನಿ. ಇವತ್ತು ಮೋಸ್ಟ್ಲಿ ಮಾಡ್ಲಿಕ್ಕೆ ಆಗಲ್ಲ, ನಾಳೆ ಮಾಡ್ತೀನಿ. ಸರಿ, ಓಕೆ. ನಾನು ಸ್ವಲ್ಪ ಬಿಸಿ ಇದೀನಪ್ಪ, ಅಡುಗೆ ಮಾಡ್ಲಿಕ್ಕೆ ಇದ್ದ. ಓಕೆ, ಬಾಯ್. ತುಂಬಾ ಬಿಸಿ ಇರ್ತೀನಿ, ಫೋನ್ ಮಾಡಕ್ ಹೋಗ್ಬೋದ? ನಾನೇ ಮಾಡ್ತೀನಿ ನಾಳೆ. ಹಾ ಸರಿ, ಬಾಯ್. ಇವಾಗ ಫೋನ್ ಮಾಡಿದ್ದೆ ಅಪ್ಪ ಅಮ್ಮಂಗೆ, ಅವರೆಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡಿ ಫೋಟೋ ಎಲ್ಲ ಶೇರ್ ಮಾಡಿದ್ದಾರೆ. ಇವಾಗ ಎಷ್ಟು ಟೈಮು? 7:38 ಈ ಡಬ್ಬಿನಲ್ಲಿ. 10:55 ಗೆ ಫ್ಲೈಟ್ ಡಿಪಾರ್ಚರ್ ಇದೆ. ಈ ಸಲ ನಾವು ಕತಾರ್ ಏರ್ವೇಸ್ ಅಲ್ಲಿ ಹೋಗ್ತಾ ಇದೀವಿ ಫಸ್ಟ್ ಟೈಮ್. ಅಪ್ಪ ಅಮ್ಮಂಗೆ ಏನು ಹೇಳಿಲ್ಲ ನಾವು ಬರ್ತಿದೀವಿ ಅಂತ. ಸರ್ಪ್ರೈಸ್ ವಿಸಿಟ್ ಇದೆ. ಸೊ ಅದಕ್ಕೆ ಎಲ್ಲ ಕಾಲ್ ಮಾಡಿ ಮುಂಚೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಸೊ ದಟ್ ಅವ್ರು ನನಗೆ ಕಾಲ್ ಮಾಡಬಾರ್ದು ಮಧ್ಯದಲ್ಲಿ, ಏನು ಗೊತ್ತಾಗಬಾರ್ದು ಅಂತ ಆಲ್ರೆಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ನಾವಪ್ಪ ಹಂಗೆ ನಾನು ಬಿಸಿ ಇರ್ತೀನಿ, ಮಧ್ಯ ಫೋನ್ ಮಾಡ್ಬೇಕಂದ್ರೆ ಅವ್ರು ಮಾಡೋದಿಲ್ಲ. ಅದಕ್ಕೆ ಒಂದ್ 2-3 ಫ್ಯಾಮಿಲಿ ನಾವು ಮೀಟ್ ಮಾಡ್ತಾ ಇದೀವಿ ದೀಪಾವಳಿ ಹಬ್ಬಕ್ಕೆ. ಅಲ್ಲೆಲ್ಲ ಊಟ ಮಾಡ್ಕೊಂಡು ಆಮೇಲೆ ಅವ್ರ ಮನೇಲೆ ಇದ್ದು, ನಾಳೆ ಸಂಡೇ ಅಲ್ಲ, ವೀಕೆಂಡ್ ಬೇರೆ, ಆಮೇಲೆ ಮನೆಗ್ ಬರ್ತೀವಿ. ನಾನು ಸಂಡೇ ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಇಲ್ಲಿ ಬರ್ತಾ ಇದೀವಿ. ನಾವು ನೆಕ್ಸ್ಟ್ ಡೇ ಅಂದ್ರೆ ಅಲ್ಲಿ ಇಂಡಿಯಾದಲ್ಲಿ ಸಂಡೇ ಅರ್ಲಿ ಮಾರ್ನಿಂಗ್ ಅಲ್ಲಿ ಇರ್ತೀವಿ. ಸೊ ನಾನು ಅಲ್ಲಿಂದ ಮನೆಗೆ ಹೋಗೋದ್ರೆ ಕರೆಕ್ಟ್ ಆಗುತ್ತೆ. ಸರ್ಪ್ರೈಸ್ ನೋಡೋಣ, ಇದು ಸಕ್ಸಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಸಕ್ಸಸ್ ಫೇಲ್ ನೀ ಏನ್ ಮಾಡ್ತಿದ್ಯಾ? ಫುಲ್ ಗೇಮ್ ಅಲ್ಲಿ. ಯಾವ ಗೇಮ್ ಅಭಿ ಇದು? ಇದು ಒಂಥರ ಪಜಲ್. ಪಜಲ್. ಓಕೆ, ಇಷ್ಟು ನೋಡ ಇವಾಗ ಬೆಳಕಾಗ್ತಾ ಇದೆ. ನೋಡಲಿ ಮಮತಾ, ಚೆನ್ನಾಗಿ ಕೊಟ್ಟಿದ್ದಾರೆ. ಇಷ್ಟ ಆಯ್ತಾ? ಅಲ್ಲಿ ಆಟ ಆಡ್ಕೊಂಡು ಕೂತ್ಕೋ. ಏನ್ ಕೊಟ್ಟಿದ್ದಾರೆ? ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ಏನ್ ಕೊಟ್ಟಿದ್ದಾರೆ? ಸಮಥಿಂಗ್ ಪ್ಯೂರ್ ವೆಜಿಟೇರಿಯನ್ ಆಪ್ಷನ್, ಓನ್ಲಿ ಒನ್ ವೆಜ್, ಓನ್ಲಿ ಒನ್ ಆಪ್ಷನ್ ಇಟ್ಟಿದ್ದಾರೆ ನೋಡಿ. ಆರೆಂಜ್ ಜ್ಯೂಸ್ ತಗೊಂಡಿದ್ದಾರೆ, ಫ್ರೂಟ್ ಸಲಾಡ್, ಡೆಸರ್ಟ್, ಪ್ರೆಸೆಂಟ್, ಇದು ಕೇಕ್, ಸಮ್ ಸ್ವೀಟ್ ಕೇಕ್, ಬ್ಲೂಬೆರಿ ಕೇಕ್. ಅಲ್ಲಿ ಹುಷಾರು, ಜ್ಯೂಸ್ ಚಲ್ಬೇಡ. ನೋಡಿ, ಈ ಫ್ಲೈಟ್ ಜರ್ನಿನಲ್ಲಿ ನಾವು ಸನ್ರೈಸ್ ಮತ್ತೆ ಸನ್ಸೆಟ್ ಎರಡನ್ನೂ ನೋಡಿದ್ವಿ. ಸೊ ಡಬ್ಲಿನ್ ನಲ್ಲಿ ಫ್ಲೈಟ್ ಡಿಪಾರ್ಟ್ ಆಗೋಬೇಕಾದ್ರೆ ಸನ್ರೈಸ್ ಆಗ್ತಾ ಇತ್ತು. ಇನ್ನೇನು ಖತಾರ್ ಹತ್ರ ಬರ್ತಾ ಇದೀವಿ, ಜರ್ನಿ ಮುಗಿಸ್ತಾ ಇದೀವಿ. ಇವಾಗ ಸನ್ಸೆಟ್ ಆಗ್ತಾ ಇದೆ. ತುಂಬಾ ಎಕ್ಸೈಟಿಂಗ್ ಆಗಿತ್ತು ಸನ್ರೈಸ್ ಸನ್ಸೆಟ್ ಒಂದೇ ಜರ್ನಿನಲ್ಲಿ ನೋಡೋದು. ಬಾ ಲೇಟ್ ಆಯ್ತು. ಈಗ ನಾವು ದೋಹಾಗ್ ಬಂದಿದೀವಿ. ದೋಹಾದಿಂದ ನೆಕ್ಸ್ಟ್ ನಮಗೆ ಬೆಂಗಳೂರಿಗೆ ಫ್ಲೈಟ್ ಇದೆ. ಆಮೇಲೆ ಇಲ್ಲಿ ಒಂದು ಟ್ರಾಮ್ ಇದೆ ಅಲ್ವಾ? ಎಲ್ಲಿ? ಟ್ರಾಮ್
ಟ್ರಾಮ್ ಇರೋದು ಡಬ್ಲಿನಲ್ಲಿ. ಹಾಯ್ ಗಾಯ್ಸ್, ಸೊ ಇದು ಆಟೋಮೆಟಿಕ್ ಆಟೋಮೆಟಿಕ್ ಕ್ಯಾಬಿನ್ ಸೂಟ್ ಕೇಸ್. ಈ ಬಟನ್ ಪ್ರೆಸ್ ಮಾಡಿದ್ರೆ ಹಿಂಗೆ ಹೋಗುತ್ತೆ. ಓ ಹಂಗ ಅದು ಅದಕ್ಕೆ ಅದೇ ಹೋಗುತ್ತಾ? ವಾವ್, ದೂಕೋದ್ರೆ ಇನ್ನೂ ಸ್ಪೀಡ್ ಆಗಿ ಹೋಗುತ್ತೆ. ಅದೇ ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಫ್ಲೈಟ್ ಟ್ರಾನ್ಸ್ಫರ್ ಜೊತೆ ಮೂವ್ ಆಗ್ತಾ ಇದೀವಿ. Bangalore Indigo Airlines, which is the gate number C88. ನಮ್ಮ ಡಿಪಾರ್ಚರ್ ಗೇಟ್ C88 ಸ್ವಲ್ಪ ದೂರನೇ ಇತ್ತು. ಹಾಗೆ ನಮಗೆ ಕನೆಕ್ಟಿಂಗ್ ಫ್ಲೈಟ್ಗೆ ಸ್ವಲ್ಪ ಟೈಮ್ ಕೂಡ ಇತ್ತು. ಹಾಗಾಗಿ ಹಾಗೆ ವಾಕ್ ಮಾಡ್ಕೋತಾನೆ ವಾಕ್ ಇನ್ ಟೂರ್ ಮಾಡಿದ್ವಿ ಏರ್ಪೋರ್ಟ್ದು. ಸೊ ಏರ್ಪೋರ್ಟ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ಒಂದಷ್ಟು ಪ್ರೀಮಿಯಂ ಕಾರ್ಸ್ ಮತ್ತೆ ಬೈಕ್ ಮತ್ತೆ ಒಂದಷ್ಟು ಆಂಟಿಕ್ ಕಾರ್ಸ್ನೆಲ್ಲ ಒಂದು ಲಕ್ಕಿ ಡ್ರಾನಲ್ಲಿ ಸೇಲ್ಗೆ ಇಟ್ಟಿದ್ರು. ಅಂದ್ರೆ ಲೈಕ್ ನಾವು ಲಾಟ್ರಿ ತಗೋಬೇಕು, ಅದನ್ನ ಲಾಟ್ರಿನ ಒಂದು ಫಿಕ್ಸ್ಡ್ ಡೇಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ. ಅದ್ರಲ್ಲಿ ನಾವೇನಾರ ಗೆದ್ರೆ ಈ ಕಾರ್ನ ಕೊಡ್ತಾರಂತೆ. ಸೊ ನಾವೇನು ತಗೊಳಕ್ ಟ್ರೈ ಮಾಡಲಿಲ್ಲ, ಜಸ್ಟ್ ಹಾಗೆ ನೋಡಿದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕತಾರ್ ಏರ್ಪೋರ್ಟ್. ಹಾಗೆ ಅಲ್ಲಿ ಗೋಲ್ಡ್ ಅಂತಾನು ಕಾಣಿಸ್ತು. ಸೊ ಇಂಡಿಯನ್ ಗೋಲ್ಡ್ ಪ್ರೈಸ್ಗೂ ಇಲ್ಲಿ ಕತಾರ್ಗೂ ಏನಾರ ಡಿಫ್ರೆನ್ಸ್ ಇದೆಯಾ, ಏನಾರ ಸಸ್ತಾ ಸಿಗುತ್ತಾ ಅಂತ ಚೆಕ್ ಮಾಡಿದ್ವಿ. ಸೊ ಏನಿಲ್ಲ, 1 ಗ್ರಾಮಿಗೆ $82 ಇತ್ತು, ಹೆಚ್ಚು ಕಮ್ಮಿ 7,500 ಇಂಡಿಯನ್ ರುಪೀಸ್. ಸೊ ಇಂಡಿಯಾದಲ್ಲೂ ಕೂಡ ಅದೇ ರೇಂಜಲ್ಲೇ ಇದೆ, 6,500 ಇಂದ 7,000 ಇತ್ತು ಪರ್ ಗ್ರಾಮ್. ಏನು ಅಂತ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ನೋಡಿ ಒಂದು ಆಂಟಿಕ್ ಕಾರ್ ಇದೆ. ಯಾರಿಗಾದ್ರೂ ಐಡಿಯಾ ಇದ್ರೆ ಯಾವ್ದಿದು ಕಾರು, ಯಾವ ಬ್ರ್ಯಾಂಡು, ಯಾವ ಮಾಡೆಲ್ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬಾ ಓಲ್ಡೆಸ್ಟ್ ಕಾರ್ ಅನ್ಸುತ್ತೆ. ಸೊ ಇದನ್ನು ಕೂಡ ಲಕ್ಕಿ ಡ್ರಾನಲ್ಲಿ ಇಟ್ಟಿದ್ರು. ಸಿಕ್ಕಾಪಟ್ಟೆ ದೊಡ್ಡ ಏರ್ಪೋರ್ಟ್. ನಡ್ಕೊಂಡ್ ಸಾಕಾಗೋಯ್ತಾ ಅಭಿ? ಸುಸ್ತಾಯ್ತಾ? ಡಬ್ಲಿನ್ ಏರ್ಪೋರ್ಟ್ ಏನೂ ಇಲ್ಲ, ದೋಹಾ ಏರ್ಪೋರ್ಟ್ ಸಖತ್ತಾಗಿದೆ ಅಲ್ಲ. ತುಂಬಾ ಟೆಕ್ನಾಲಜಿ ಅಡ್ವಾನ್ಸ್ಡ್. ಟ್ರಾಮ್ ಬರೋ ಬರ್ತದೆ ನೋಡಿ. ಅಭಿ ಮೇಲ್ಗಡೆ ಟ್ರಾಮ್ ಕಮ್ಯೂಟ್ ಮಾಡಕ್ಕೆ ಟ್ರಾಮಲ್ಲಿ ಅಭಿ ವೇಟ್. ಅಲ್ಲಲ್ಲಿ ಟ್ರಾಮ್ ಅಂತಾರ, ಏನಂತಾರ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಅಷ್ಟು ದೂರದಿಂದ ನಡ್ಕೊಂಡ್ ಬಂದ್ವಿ ನಾವು. ಆ ತರದೊಂದು ವೆಹಿಕಲ್ ಇರುತ್ತೆ. C18 ನಿಲ್ಬಾ, C6 ಇಲ್ಲಿ ನೋಡ್ರಿ ಒಂದು ಆಟ. ಫಸ್ಟ್ ಟೈಮ್ ಇಂಡಿಗೋ. ಇಂಡಿಗೋ ನಾನು ಡೊಮೆಸ್ಟಿಕ್ ಫ್ಲೈಟ್ ಅಲ್ಲಿ ಹೋಗಿದ್ದೀನಿ, ಡೆಲ್ಲಿಯಿಂದ ಬೆಂಗಳೂರು. ಸೊ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ಇಂಡಿಗೋ. ಇದೆಷ್ಟು ಹೌದು. ಇವಾಗ ಎಷ್ಟು ಟೈಮ್? ಮಧ್ಯರಾತ್ರಿ. ಇದು ಆಕ್ಚುಲಿ ಖತಾರ್ ಏರ್ವೇಸ್ ಆಪರೇಟೆಡ್ ಬೈ ಇಂಡಿಗೋ ಅಂತ. ಅಂದ್ರೆ ಇಂಡಿಗೋ ಸ್ಟಾಫ್ ಅಂಡ್ ಕ್ರೂ ಈ ಒಂದು ಫ್ಲೈಟ್ ನ ಆಪರೇಟ್ ಮಾಡ್ತಾರೆ. ಇದು ಕಂಪ್ಯಾರಿಟಿವ್ಲಿ ಸ್ಮಾಲ್ ಫ್ಲೈಟ್ ಆಗಿತ್ತು, ಬಟ್ ಆದ್ರೆ ಫುಡ್ ಎಲ್ಲ ಇಂಡಿಯನ್ಸ್ ಗೆ ಸೂಟ್ ಆಗೋ ತರ ಕಸ್ಟಮೈಸ್ ಮಾಡಿರ್ತಾರೆ. ಅಂದ್ರೆ ಒಂದು ವೆಜಿಟೇರಿಯನ್ ಸ್ಯಾಂಡ್ವಿಚ್, ಡ್ರೈ ಫ್ರೂಟ್ಸ್, ಒಂದು ಫ್ರೂಟ್ ಡ್ರಿಂಕ್ ಎಲ್ಲ ಒಂದು ಫುಡ್ ಕಿಟ್ ತರ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಯಾರಾದ್ರೂ ಐಲ್ಯಾಂಡ್ಗೆ ರೀಸೆಂಟ್ ಆಗಿ ಮೂವ್ ಆಗಿರೋರು ಇದ್ರೆ ಮತ್ತೆ ಬ್ಯಾಕ್ ಟು ಇಂಡಿಯಾ ವಿಸಿಟ್ ಪ್ಲಾನ್ ಮಾಡ್ತಾ ಇದ್ರೆ ಕೇರ್ಫುಲ್ ಆಗಿ ರಿಟರ್ನ್ ಫ್ಲೈಟ್ ನ ಸೆಲೆಕ್ಟ್ ಮಾಡಿ. ಆದಷ್ಟು ಶೆಂಗೆನ್ ಕಂಟ್ರಿ ಟ್ರಾನ್ಸಿಟ್ ಇರುವಂತಹ ಫ್ಲೈಟ್ಸ್ ನ ಅವಾಯ್ಡ್ ಮಾಡಿ. ಹಾಗೆ UK ಕೂಡ
ಯಾಕೆಂದ್ರೆ ಮಕ್ಕಳಿಗೆ ಬಿಲೋ 16 ಇಯರ್ಸ್ ಇರೋರಿಗೆ ಐರಿಷ್ ರೆಸಿಡೆನ್ಸ್ ಪರ್ಮಿಟ್ ಇಶ್ಯೂ ಮಾಡಿರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಡೆಸ್ಟಿನೇಷನ್ ಕಂಟ್ರಿ ಪರ್ಮಿಷನ್ ಮಕ್ಕಳಿಗಿಲ್ಲ ಅಂತ ಹೇಳಿ ಚೆಕ್ ಇನ್ ನಲ್ಲೇನೆ ಕೆಲವು ಏರ್ವೇಸ್ ಇಶ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಬೆಟರ್ ನಾವು ಈ ಗಲ್ಫ್ ಏರ್ಲೈನ್ಸ್ ಏನಿದೆಯಲ್ಲ, ಎಟಿಹಾಡ್, ಖತಾರ್, ಎಮಿರೇಟ್ಸ್, ಅದೇ ಬೆಟರ್ ಮಕ್ಕಳಿರೋರು ಟ್ರಾವೆಲ್ ಮಾಡೋದಕ್ಕೆ. ಚಿಲ್ಡ್ರನ್ ಇಂದು ಎಂಟ್ರಿ ವೀಸಾ ಏನಾದ್ರು ಎಕ್ಸ್ಪೈರ್ ಆಗಿದ್ರೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಲೋ ಮಾಡದೇ ಇರೋ ಈ ಏರ್ಲೈನ್ಸ್ ಗಳ ಪ್ರಕಾರ ಮಕ್ಕಳಿಗೆ ಮತ್ತೆ ನಾವು ರೀ ಎಂಟ್ರಿ ವೀಸಾ ಅಪ್ಲೈ ಮಾಡ್ಬಿಟ್ಟು ನಾವು ಮತ್ತೆ ಕಂಟ್ರಿಗೆ ರೀ ಎಂಟ್ರಿ ಆಗಬೇಕು ಅಂತ ಈ ಒಂದು ಪ್ರಾಬ್ಲಮ್ನ ಕನ್ಸಿಡರ್ ಮಾಡಿಬಿಟ್ಟು ಐರಿಷ್ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ನಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಸಸ್ಪೆನ್ಷನ್ ಆಫ್ ರೀ ಎಂಟ್ರಿ ವೀಸಾ ಟು ಚಿಲ್ಡ್ರನ್ ವೆನ್ ಅಕಂಪನೈಡ್ ಬೈ ದರ್ ಪೇರೆಂಟ್ಸ್ ಅಂತ. ಸೊ ಆ ಒಂದು ನೋಟಿಸ್ನ ನಾವು ಕೆಲವು ಏರ್ಲೈನ್ಸ್ಗೆ ತೋರಿಸಿದಾಗ ಕೆಲವು ಏರ್ಲೈನ್ಸ್ ಎಲ್ಲ ನಮಗೆ ಅಲೋ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಕೆಲವು ಏರ್ಲೈನ್ಸ್ಗಳಿಗೆ ಅದು ಕಮ್ಯುನಿಕೇಟ್ ಸರಿಯಾಗಿ ಆಗಿದೆಯೋ ಇಲ್ಲೋ. ಸೊ ಏರ್ಲೈನ್ ಸ್ಟಾಫು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪಾಯಿಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ರೀ ಎಂಟ್ರಿ ಫ್ಲೈಟ್ನ ನೀವು ಬುಕ್ ಮಾಡೋಬೇಕಾದ್ರೆ ಕೇರ್ಫುಲ್ ಆಗಿ ಬುಕ್ ಮಾಡಿ. ಫೈನಲಿ ನಮ್ಮ ಬೆಂಗಳೂರು ಎಷ್ಟು ಗಂಟೆಗೆ? ಮಧ್ಯರಾತ್ರಿ 2:50 ಗಂಟೆ, ಅರ್ಲಿ ಮಾರ್ನಿಂಗ್ 3 ಗಂಟೆ, ಮಧ್ಯರಾತ್ರಿ 9 ಗಂಟೆನ ಸರಿ. ಹಿಂಗೆ ಕನ್ನಡದಲ್ಲಿ ಆಗಮನಗಳು, ಕನ್ನಡ ವರ್ಡ್ ನೋಡ್ತಾ ಇದೀವಿ. ಅಭಿ ಏನಭಿ ಅದು? ನೋಡಭಿ ಇಲ್ಲಿ ಒರಿಜಿನಲ್ ಅಭಿ, ಒರಿಜಿನಲ್ ಬಂದ್ರೆ ಹಿಂಗಿರಕ್ಕಾಗುತ್ತಾ ಇಲ್ಲಿ? Every thought of you, you're the one I can't let go. In your arms, sweet love, it's you I'm dreaming. Blue color. Really? Blue one. One more. ಅದೇ ಅಲ್ಲೇ ಇದೆಯಲ್ಲ, ಖಾಲಿ ಸುಟ್ಕೇಸ್ ಅದಕ್ಕೆ. Through every storm, you're my guiding light. In your eyes I see the stars align. With you I'm whole, with you I'm complete. In your love my heart finds its beat. Love, sweet love, it's you I'm dreaming of. ಇಲ್ಲೆಲ್ಲ ಲಗೇಜ್ ಇಟ್ಕೊಂಡು ಟ್ಯಾಕ್ಸಿ ಬುಕ್ ಮಾಡ್ತಾ ಇದೀವಿ. ಸೊಳ್ಳೆ ಏನು ಆಶ್ಚರ್ಯದಿಂದ ನೋಡ್ತದೆ ಸೊಳ್ಳೆ. ಅಲ್ಲಿಗೆ ಹೋಗ್ಬೇಕು, ಓಲಾ ಝೋನಿಗೆ ಹೋಗ್ಬೇಕು. ಹೌದಾ, ಸರಿ ಬರ್ರಿ. ಮೇಲೆ ಇದನ್ನ ಇದು ಮಾಡ್ಬೇಕು, 620 rupees. ಓಕೆ. ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 2 ವಾಕಿಂಗ್ ಟೂರ್ ವಿಡಿಯೋ ಕೂಡ ಮಾಡಿದೀವಿ. ಪ್ಲೀಸ್ ಅದನ್ನು ವಾಚ್ ಮಾಡಿ, ಎಂಡ್ ಸ್ಕ್ರೀನ್ ನಲ್ಲಿ ಲಿಂಕ್ ಬರ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಾವು ಇಲ್ಲಿಂದ ಟ್ಯಾಕ್ಸಿ ತಗೊಂಡು ನಮ್ಮ ಸಿಸ್ಟರ್ ಮನೆಗೆ ಹೋದ್ವಿ ಅವತ್ತು ಅರ್ಲಿ ಮಾರ್ನಿಂಗ್. ನೆಕ್ಸ್ಟ್ ಏನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.